ನಮಸ್ಕಾರ. ಅರಸಿ ಬಂದ ಕನ್ನಡತಿ ರಾಷ್ಟ್ರೀಯ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾನು ಸ್ವಾತಿ ರಾಯ್ಕರ್. ಬೆಂಗಳೂರಿನ ಪ್ರಸಿದ್ಧ ರಾಮೇಶ್ವರ ಕೆಫೆ ಸಂಸ್ಥಾಪಕಿ ಬಗ್ಗೆ ನಿಮಗೆಷ್ಟು ಗೊತ್ತಿದೆ? ಬನ್ನಿ, ಇವತ್ತು ಆ ರಾಮೇಶ್ವರಂ ಕೆಫೆ ಸಂಸ್ಥಾಪಕಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಿಲಿಕಾನ್ ಸಿಟಿಯಲ್ಲಿ ಬದುಕು ಕಟ್ಟಿಕೊಳ್ಳೋಕ್ಕೆ ಸಾವಿರಾರು ಜನ ಬರ್ತಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಅದೇ ರೀತಿ ಹೊಟ್ಟೆ ತುಂಬಿಸುವ ಕೆಲಸ ಮಾಡೋರಿಗೂ ಬೆಂಗಳೂರು ಉತ್ತಮ ಪ್ಲಾಟ್ಫಾರ್ಮ್ ಒದಗಿಸುತ್ತೆ, ಅರ್ಥಾತ್ ಹೋಟೆಲ್ ಉದ್ಯಮಕ್ಕೆ. ಹೌದು ಗೆಳೆಯರೆ, ಸ್ಟ್ರೀಟ್ ಫುಡ್ನಿಂದ ಹಿಡಿದು ಸ್ಟಾರ್ ಹೋಟೆಲ್ವರೆಗೂ ಯಾವುದೇ ಹೋಟೆಲ್ಗೆ ಹೋದರೂ ಜನ ತುಂಬಿ ತುಳುಕುತ್ತಿರ್ತಾರೆ. ಅಂಥದ್ರಲ್ಲಿ 10x10 ಹಾಗೂ 10x15 ಚದರ ಜಾಗದಲ್ಲಿ ಆರಂಭವಾಗುವ ಒಂದು ಹೋಟೆಲ್ ತಿಂಗಳಿಗೆ ಸುಮಾರು 4.5 ಇಂದ 5 ಕೋಟಿ ರೂಪಾಯಿವರೆಗೆ ವ್ಯವಹಾರ ಮಾಡುತ್ತದೆ ಎಂದರೆ ಆಶ್ಚರ್ಯವಾಗುತ್ತದೆ ಅಲ್ವಾ? ಹೌದು, ಗಾರ್ಡನ್ ಸಿಟಿಯ ಹೋಟೆಲ್ ಉದ್ಯಮದಲ್ಲಿ ಈಗ ಆಗುತ್ತಿರುವ ಚರ್ಚೆ ಅಂದರೆ, ಮತ್ತು ಅದರಲ್ಲೂ ಸಸ್ಯಾಹಾರಿಗಳ ಬಾಯಲ್ಲಿ ನೀರಿರಿಸುತ್ತಿರುವ ಆ ಒಂದು ಹೋಟೆಲ್, ಅದೇ ರಾಮೇಶ್ವರಂ ಕೆಫೆ. ರಾಮೇಶ್ವರಂ ಕೆಫೆ ಬೆಂಗಳೂರಿನ KFC ಮತ್ತು ಮೆಕ್ಡೊನಾಲ್ಡ್ನಂತಹ ಪ್ರಸಿದ್ಧ ಬ್ರಾಂಡ್ ಮಳಿಗೆಗಳಿಗೆ ಸಮಾನಾರ್ಥಕವಾಗಿದೆ. ನಿಜವಾಗಿಯೂ ಹೌದು. ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ವ್ಯಕ್ತಿಯನ್ನ ಕೇಳಿ ಮತ್ತು ನೀವು ರಾಮೇಶ್ವರಂ ಕೆಫೆಯ ಖ್ಯಾತಿಯನ್ನು ತಿಳಿಯುವಿರಿ. ರಾಮೇಶ್ವರಂ ಕೆಫೆ ಆರಂಭವಾಗಿ ಕೇವಲ 3 ವರ್ಷಗಳು ಕಳೆದಿವೆ ಅಷ್ಟೆ. 2021ರಲ್ಲಿ ಪ್ರಾರಂಭವಾದ ಇದು ಇಷ್ಟು ಕಡಿಮೆ ಅವಧಿಯಲ್ಲಿ ಭಾರೀ ಜನಪ್ರಿಯತೆಯನ್ನು ಗಳಿಸಿತು. ಆಶ್ಚರ್ಯಕರವಾಗಿ ಅವರ ಯಶಸ್ಸು ಅದರ ಜನಪ್ರಿಯತೆಗಿಂತ ಹೆಚ್ಚಾಗಿದೆ. ರಾಮೇಶ್ವರಂ ಕೆಫೆಯ ಬಗ್ಗೆ ಕೆಲವು ಸಂಗತಿಗಳನ್ನು ನೋಡೋದಾದರೆ, ದೈನಂದಿನ ಬಿಲ್ಗಳು ಒಟ್ಟು 7,500 ಅಂದಾಜು. ಮಾಸಿಕ ವಹಿವಾಟು 4.5 ಕೋಟಿ ರೂಪಾಯಿ. ಒಟ್ಟು ಲಾಭಾಂಶ 70% ಅಂದಾಜು. ಕೇವಲ 2 ವರ್ಷಗಳಲ್ಲಿ ತೆರೆಯಲಾದ ಮಳಿಗೆಗಳ ಸಂಖ್ಯೆ 4 ಮಳಿಗೆಗಳು. ರಾಮೇಶ್ವರಂ ಕೆಫೆ ತ್ವರಿತ ಸೇವಾ ರೆಸ್ಟೋರೆಂಟ್ ಮಳಿಗೆಯಾಗಿದ್ದು, ಇದು ಬೆಂಗಳೂರಿನಲ್ಲಿ ಸ್ವಾದಿಷ್ಟ ಆಹಾರ ನೀಡುವ ಉತ್ತಮ ಹೋಟೆಲ್ ಆಗಿ ಗುರುತಿಸಿಕೊಂಡಿದೆ. ಇದು ಜನಪ್ರಿಯತೆ ಮತ್ತು ನಿಷ್ಠಾವಂತ ಗ್ರಾಹಕರನ್ನ ಗಳಿಸಿದೆ. ಇದುವೇ ಅದರ ಅದ್ಭುತ ಆದಾಯದ ಬೆಳವಣಿಗೆಗೆ ಕೊಡುಗೆಯಾಗಿದೆ. ಕೆಫೆಯ ಮಾಲೀಕರು ತಮ್ಮ ಯಶಸ್ಸಿನ ಕಥೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನೀವು ರಾಮೇಶ್ವರಂ ಕೆಫೆಗೆ ಕಾಲಿಟ್ಟಾಗ ಮೆಸರ್ಸ್ ಅಲ್ಟ್ರಾನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಕ್ಷಿಣ ಭಾರತದ ವಿಶಿಷ್ಟ ತ್ವರಿತ ಸೇವಾ ರೆಸ್ಟೋರೆಂಟ್ ಸರಪಳಿಯನ್ನು ನೀವು ಕಾಣಬಹುದು. ಇಲ್ಲಿ ಅವರು ಉನ್ನತ ದರ್ಜೆಯ ಪದಾರ್ಥಗಳು, ಅಧಿಕೃತ ಪಾಕವಿಧಾನಗಳು ಮತ್ತು ಕಟ್ಟುನಿಟ್ಟಾದ ನೈರ್ಮಲ್ಯ ಮಾನದಂಡಗಳೊಂದಿಗೆ ಹೊಸದಾಗಿ ತಯಾರಿಸಿದ ಭಕ್ಷ್ಯಗಳನ್ನು ತಯಾರಿಸಲು ಆದ್ಯತೆ ನೀಡುತ್ತಾರೆ. ನಿಮಗೆ ಆಹ್ಲಾದಕರ ಊಟದ ಅನುಭವವನ್ನು ನೀಡಲು ಪ್ರತಿ ಆರ್ಡರನ್ನು ಬಿಸಿಯಾಗಿ ನೀಡಲಾಗುತ್ತದೆ. ಸ್ಟಾರ್ಟಪ್ ಹೆಸರು ರಾಮೇಶ್ವರಂ ಕೆಫೆ. ಆಪರೇಟಿಂಗ್ ಉದ್ಯಮ ಆಹಾರ ಮತ್ತು ಪಾನೀಯ. ರಾಮೇಶ್ವರಂ ಕೆಫೆ ಸ್ಥಾಪನೆ 2021ರಲ್ಲಿ ಆಗುತ್ತೆ. ಸ್ಥಾಪಕರು ದಿವ್ಯಾ ರಾಘವೇಂದ್ರ ರಾವ್ ಮತ್ತು ರಾಘವೇಂದ್ರ ರಾವ್. ಪ್ರಧಾನ ಕಚೇರಿ ಬೆಂಗಳೂರು, ಕರ್ನಾಟಕ. ಶಾಖೆಗಳು ಬೆಂಗಳೂರಿನಲ್ಲಿ 4, ದುಬೈನಲ್ಲಿ 1, ಹೈದರಾಬಾದ್ನಲ್ಲಿ 1 ಶಾಖೆ ಪ್ರಾರಂಭಿಸಲಾಗಿದೆ. ವಾರ್ಷಿಕ ವಹಿವಾಟು 60 ಕೋಟಿ ಅಂತ ಅಂದಾಜಿಸಲಾಗಿದೆ. ರಾಮೇಶ್ವರಂ ಕೆಫೆಯ ಮೂಲವು ದಿವ್ಯಾ ರಾಘವೇಂದ್ರ ರಾವ್ ಮತ್ತು ರಾಘವೇಂದ್ರ ರಾವ್ ಅವರ ನವೀನ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಯಿತು. ಅದೇ ರಾಮೇಶ್ವರಂ ಕೆಫೆ. IIM ಅಹಮದಾಬಾದ್ನ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾಗಿರುವ ದಿವ್ಯಾ ರಾಘವೇಂದ್ರ ರಾವ್ ಅವರು ಯಾವಾಗಲೂ ಸಾಂಪ್ರದಾಯಿಕ ದಕ್ಷಿಣ ಭಾರತದ ಪಾಕ ಪದ್ಧತಿಯನ್ನು ಪ್ರಸಿದ್ಧಗೊಳಿಸುವ ಕನಸು ಕಂಡಿದ್ರು. KFC ಮತ್ತು ಮೆಕ್ಡೊನಾಲ್ಡ್ನಂತಹ ಜಾಗತಿಕ ಸರಪಳಿ ರೆಸ್ಟೋರೆಂಟ್ಗಳೊಂದಿಗೆ ಸ್ಪರ್ಧಿಸುವ ಗುರಿಯನ್ನ ಕೂಡ ಅವರು ಹೊಂದಿದ್ರು. ನಮ್ಮ ಸಾಂಪ್ರದಾಯಿಕ ಪಾಕ ಪದ್ಧತಿಗಳು ಜಾಗತಿಕವಾಗಿ ಪ್ರಸಿದ್ಧವಾಗುತ್ತಿರುವುದನ್ನು ನೋಡುವುದು ಎಲ್ಲ ಭಾರತೀಯರಲ್ಲಿ ಹೆಮ್ಮೆಯ ಭಾವನೆಯಾಗಿದೆ. ಮತ್ತೆ ಗುರಿ ಸಾಕಷ್ಟು ದೊಡ್ಡದಾಗಿತ್ತು. ಅಲ್ಲದೆ CA ದಿವ್ಯಾ ರಾಘವೇಂದ್ರ ರಾವ್ ಅವರಿಗೆ ಅದರ ಅನುಷ್ಠಾನ ಅಷ್ಟು ಸುಲಭವಲ್ಲ. ಆಹಾರ ಉದ್ಯಮದಲ್ಲಿ ಗಮನಾರ್ಹ ಕೌಶಲ್ಯ ಮತ್ತು ಅನುಭವ ಹೊಂದಿರುವ ಒಬ್ಬರ ಮಾರ್ಗದರ್ಶನ, ಪಾಲುದಾರಿಕೆ ಮತ್ತು ಬೆಂಬಲ ಅವಳಿಗೆ ಬೇಕಾಗಿತ್ತು. ಅದೃಷ್ಟವಶಾತ್
ಅವರು ಸರಿಯಾದ ವ್ಯಕ್ತಿಯನ್ನ ಅಂದರೆ ರಾಘವೇಂದ್ರ ರಾವ್ ಅವರನ್ನ ಭೇಟಿಯಾದರು. ಇಲ್ಲಿ ರಾಘವೇಂದ್ರ ರಾವ್ ಅವರ ಮುಖ್ಯ ಪಾತ್ರ ಬರುತ್ತದೆ. ಅವರು ಶೇಷಾದ್ರಿಪುರಂನಲ್ಲಿ ಒಂದು ಸಾಮಾನ್ಯ ಫುಡ್ ಕಾರ್ಟ್ ಒಂದನ್ನು ನಡೆಸುತ್ತಿದ್ದರು ಮತ್ತು ಆಹಾರ ಉದ್ಯಮದಲ್ಲಿ 20ಕ್ಕೂ ಹೆಚ್ಚು ವರ್ಷಗಳ ಅನುಭವವನ್ನು ಕೂಡ ಅವರು ಹೊಂದಿದ್ರು. ಅವರು ಒಟ್ಟಾಗಿ ರಾಮೇಶ್ವರಂ ಕೆಫೆಯನ್ನು ಪ್ರಾರಂಭಿಸಿದ್ರು. ಅವರು ತಮ್ಮ ಸ್ಟಾರ್ಟಪ್ಗೆ ರಾಮೇಶ್ವರಂ ಕೆಫೆ ಎಂದು ಏಕೆ ಹೆಸರಿಸಿದ್ರು? ಇದು ತುಂಬ ಜನರಲ್ಲಿ ಮೂಡುತ್ತಿರುವಂತಹ ಪ್ರಶ್ನೆ. ಇದು ಜನಸಾಮಾನ್ಯರ ಪ್ರಶ್ನೆಯಾಗಿದ್ದು, ನಮ್ಮ ದಿವಂಗತ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮಸ್ಥಳಕ್ಕೆ ಗೌರವ ಸಲ್ಲಿಸಲು ಅವರು ರಾಮೇಶ್ವರಂ ಎಂಬ ಹೆಸರನ್ನು ಆರಿಸಿಕೊಂಡರು. ಸ್ಥಾಪಕರ ಪ್ರಕಾರ ರಾಮೇಶ್ವರಂ ಸ್ಥಳವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಮತ್ತು ಭಾರತದ ಕ್ಷಿಪಣಿ ಮನುಷ್ಯನ ಜನ್ಮಸ್ಥಳವಾಗಿದೆ. ಆದ್ದರಿಂದ ತಾರ್ಕಿಕವಾಗಿ ಅವರು ಪ್ರಪಂಚದಾದ್ಯಂತ ರಾಮೇಶ್ವರಂ ಎಂಬ ಪ್ರಸಿದ್ಧ ಹೆಸರಿನೊಂದಿಗೆ ಅಧಿಕೃತ ದಕ್ಷಿಣ ಭಾರತದ ಆಹಾರವನ್ನು ಪ್ರತಿನಿಧಿಸಲು ಬಯಸಿದ್ರು. ರಾಮೇಶ್ವರಂ ಕೆಫೆ ಏಕೆ ಪ್ರಸಿದ್ಧವಾಗಿದೆ ಎಂದು ತಿಳಿಯಲು ಆಹಾರ ಪ್ರಿಯರು ಉತ್ಸುಕರಾಗಿದ್ದಾರೆ. ಇದು ಹೇಗೆ ಪ್ರಸಿದ್ಧವಾಯಿತು? ಉತ್ತರವು ಅದರ ಪರಿಣಾಮಕಾರಿ ಕಾರ್ಯತಂತ್ರಗಳಲ್ಲಿದೆ. ತಮ್ಮ ಎಲ್ಲ ಸರಪಳಿಗಳಲ್ಲಿ ಒಂದೇ ರೀತಿಯ ರುಚಿಯನ್ನು ಒದಗಿಸಲು ರಾಘವೇಂದ್ರ ಮತ್ತು ದಿವ್ಯ ಆಹಾರದ ಗುಣಮಟ್ಟ ಮತ್ತು ಪದಾರ್ಥಗಳ ಆಯ್ಕೆಗೆ ಸಂಬಂಧಿಸಿದ ಕಠಿಣ ಮಾರ್ಗಸೂಚಿಗಳನ್ನು ಜಾರಿಗೆ ತರ್ತಾರೆ. ಒಂದು ಗಮನಾರ್ಹ ನಿಯಮವೆಂದರೆ ಅವರ ಪಾಕವಿಧಾನಗಳಲ್ಲಿ ಅಡಿಗೆ ಸೋಡಾವನ್ನು ಉಪಯೋಗಿಸೋದಿಲ್ಲ. ಅವರು ಪ್ರತ್ಯೇಕವಾಗಿ ಶುದ್ಧ ತುಪ್ಪವನ್ನು ಬಳಸ್ತಾರೆ. ಎಣ್ಣೆಯೊಂದಿಗೆ ಯಾವುದೇ ಮಿಶ್ರಣವನ್ನು ಬಳಸುವುದಿಲ್ಲ. ಅವರು ಯಾವುದೇ ಅಡಿಗೆಗಳಿಗೆ ಯಾವುದೇ ರೀತಿಯ ಕೃತಕ ಬಣ್ಣ ಮತ್ತು ಪರಿಮಳಗಳನ್ನು ಉಪಯೋಗಿಸುವುದಿಲ್ಲ. ಇದು ಅವರ ಸ್ಥಿರತೆಯನ್ನು ಎತ್ತಿ ಹಿಡಿಯುತ್ತದೆ ಮತ್ತು ಅವರ ಮೆನುವಿನಲ್ಲಿ ಪ್ರತಿ ಐಟಮ್ನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ರಾಮೇಶ್ವರಂ ಕೆಫೆ ತನ್ನ ಪಾಕ ಪದ್ಧತಿಯ ತಾಜಾತನಕ್ಕೆ ಬಲವಾದ ಒತ್ತು ನೀಡುತ್ತದೆ. ತಮ್ಮ ಯಾವುದೇ ಸಂಸ್ಥೆಗಳು ರೆಫ್ರಿಜರೇಟರ್ಗಳನ್ನು ಬಳಸುವುದಿಲ್ಲ ಎಂದು ಸಂಸ್ಥಾಪಕರು ಹೆಮ್ಮೆಯಿಂದ ಹೇಳುತ್ತಾರೆ. ಬದಲಾಗಿ ಅವರ ಸಮರ್ಪಿತ ಸಿಬ್ಬಂದಿ ಸ್ಥಿರ ಮತ್ತು ಸಂತೋಷದಾಯಕ ರುಚಿಯ ಅನುಭವವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಅನೇಕ ಬಾರಿ ತಾಜಾ ಹಿಟ್ಟು ಮತ್ತು ಚಟ್ನಿಗಳನ್ನು ತಯಾರಿಸುತ್ತಾರೆ. ನೀವು ಮುಂಜಾನೆ ಅಥವಾ ತಡರಾತ್ರಿ ಭೇಟಿ ನೀಡಿದರೂ ರುಚಿಯಾದ ತಾಜಾ ಆಹಾರವನ್ನು ಸವಿಯಬಹುದು. ನೀವು ಒದಗಿಸುವ ಆಹಾರದ ಗುಣಮಟ್ಟ ಎಷ್ಟೇ ಉತ್ತಮವಾಗಿದ್ದರೂ ನಿಮ್ಮ ಅಂಗಡಿಯು ಗ್ರಾಹಕರ ಕೈಗೆಟುಕದಿದ್ದರೆ ನಿಮ್ಮ ಗುರಿಗಳನ್ನು ನೀವು ಪೂರೈಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಿಮ್ಮ ಅಂಗಡಿಯ ಕಾರ್ಯತಂತ್ರದ ಸ್ಥಳವು ನಿಮ್ಮ ಅಂಗಡಿ ಅಥವಾ ಕೆಫೆಯ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ರಾಮೇಶ್ವರಂ ಕೆಫೆಯ ವಿಷಯವೂ ಇದೇ ಆಗಿದೆ. ಈ ಕೆಫೆಯು ಹೆಚ್ಚಿನ ಜನಸಂದಣಿ ಇರುವ ಜನನಿಬಿಡ ಪ್ರದೇಶದಲ್ಲಿದೆ. ಇದು ನಿಸ್ಸಂದೇಹವಾಗಿ ಗ್ರಾಹಕರನ್ನು ಆಕರ್ಷಿಸಲು ಸಹಾಯ ಮಾಡಿದೆ. ಇತ್ತೀಚಿನ ವರದಿಗಳ ಪ್ರಕಾರ ರಾಮೇಶ್ವರಂ ಕೆಫೆ ದಿನಕ್ಕೆ ಸುಮಾರು 7,500 ಬಿಲ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ. ರಾಮೇಶ್ವರಂ ಕೆಫೆಯ ಆಯಕಟ್ಟಿನ ಸ್ಥಳವು ಅದರ ಹೆಚ್ಚಿನ ಜನಸಂದಣಿ ಮತ್ತು ದೊಡ್ಡ ಗ್ರಾಹಕರ ನಿಲಿಗೆ ಸಹಾಯ ಮಾಡುತ್ತದೆ. ಬೆಂಗಳೂರಿನಲ್ಲಿ JP ನಗರ, ಇಂದಿರಾನಗರ, JP ನಗರ 2ನೇ ಹಂತ, ಹಾಗೆಯೇ ಬ್ರೂಕ್ಫೀಲ್ಡ್, ಈ ಒಂದು 4 ಪ್ರದೇಶದಲ್ಲಿ ಪ್ರಸ್ತುತವಾಗಿ ರಾಮೇಶ್ವರಂ ಕೆಫೆ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಸಂಸ್ಥಾಪಕರ ಪ್ರಕಾರ ಯಾವುದೇ ಹೊಸ ಮಳಿಗೆಯನ್ನು ಪ್ರಾರಂಭಿಸುವ ಮೊದಲು ನಿರ್ಣಾಯಕ ಹಂತವೆಂದರೆ ಸಿಬ್ಬಂದಿಯ ನಿಖರವಾದ ತರಬೇತಿ. ಆಹಾರ ತಯಾರಿಕೆಯ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಮತ್ತು ಕೆಫೆಯ ಕಾರ್ಯಾಚರಣೆಗಳು ಮತ್ತು ವೈವಿಧ್ಯಮಯ ಗ್ರಾಹಕರನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅವರಿಗೆ ಸಾಕಷ್ಟು ತರಬೇತಿಯನ್ನು ನೀಡಲಾಗುತ್ತದೆ. ಪ್ರಸ್ತುತ ರಾಮೇಶ್ವರಂ ಕೆಫೆ 700ಕ್ಕೂ ಹೆಚ್ಚು ಉದ್ಯೋಗಿಗಳ ತಂಡವನ್ನು ಹೊಂದಿದೆ. 10 ಪ್ರಮುಖ ತಂಡದ ಸದಸ್ಯರು ಕೆಫೆಯ ಸಾಧನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರಾಮೇಶ್ವರಂ ಕೆಫೆಗೆ ಬಂದಾಗ ನಮ್ಮ ಗಮನವನ್ನು ಸೆಳೆಯುವ ಒಂದು ಗಮನಾರ್ಹ ವಿಷಯವೆಂದರೆ ಅದರ ತಡರಾತ್ರಿಯವರೆಗಿನ ಕಾರ್ಯನಿರ್ವಹಣೆ. ಇದು ಮುಂಜಾನೆ 2 ಗಂಟೆವರೆಗೂ ಕಾರ್ಯನಿರ್ವಹಿಸುತ್ತದೆ. ಮುಂಜಾನೆ ಬಿಸಿ ಬಿಸಿ ದೋಸೆ ಮತ್ತು ಇಡ್ಲಿಗಳನ್ನು ಸವಿಯುವುದರಲ್ಲಿ ಇರುವ ಮಜಾನೇ ಬೇರೆ. ರಾಮೇಶ್ವರಂ ಕೆಫೆ ಗ್ರಾಹಕರನ್ನು ಹೆಚ್ಚು ಸಂತೋಷ ಪಡಿಸುತ್ತದೆ. ಆಹ್ಲಾದಕರ ಊಟದ ಅನುಭವ ಮತ್ತು ಅತ್ಯುತ್ತಮ ಸೇವೆಯನ್ನು ಒದಗಿಸಲು ಮತ್ತು ಉತ್ತಮ ಸ್ವಚ್ಛತೆಯನ್ನು ಮಾನದಂಡಗಳನ್ನು ಕಾಪಾಡಿಕೊಳ್ಳಲು ಅವರು ಶ್ರಮಿಸುತ್ತಾರೆ. ಗ್ರಾಹಕರನ್ನು ತೃಪ್ತಿಪಡಿಸುವ ಈ ಬಲವಾದ ಸಮರ್ಪಣೆಯು ಕೆಫೆಗೆ ನಿಷ್ಠಾವಂತ ಜನರ ಗುಂಪನ್ನು ಒದಗಿಸಿದೆ. ರಾಮೇಶ್ವರಂ ಕೆಫೆ ತನ್ನ ಬ್ರ್ಯಾಂಡನ್ನು ಮಾರ್ಕೆಟಿಂಗ್ ಮಾಡಲು ಕಡಿಮೆ ಹೂಡಿಕೆ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ?
ಅದರ ಹೊರತಾಗಿಯೂ ಇದು ಏನು ದೊಡ್ಡ ಗ್ರಾಹಕರ ನಿಲೆಯನ್ನ ಮತ್ತು ಅದು ನಿಷ್ಠಾವಂತ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಸಾಕಷ್ಟು ಆಶ್ಚರ್ಯ ಅಲ್ಲವೇ? ಸರಿ, ರಾಮೇಶ್ವರಂ ಕೆಫೆಯ ಯಶಸ್ಸು ಪ್ರಾಥಮಿಕವಾಗಿ ಬ್ಲಾಗರ್ಸ್ ಅಥವಾ ಹೊರಗುತ್ತಿಗೆ ಮಾರ್ಕೆಟಿಂಗ್ ಅಗತ್ಯವಿಲ್ಲದೆ ಬಾಯಿ ಮಾತಿನಿಂದ ನಡೆಸಲ್ಪಟ್ಟಿದೆ. ಕೆಫೆಯ ಬಗ್ಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲಿ ನೀವು ನೋಡುವ ಹೆಚ್ಚಿನ ವಿಮರ್ಶೆಗಳನ್ನು ಸಂತೃಪ್ತ ಗ್ರಾಹಕರೇ ಮಾಡುತ್ತಾರೆ. ಆ ಗ್ರಾಹಕರು ನಿಜವಾದ ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಇದು ಬಾಯಿ ಮಾತಿನ ಮಾರ್ಕೆಟಿಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಮೇಶ್ವರಂ ಕೆಫೆಯ ಅಧಿಕೃತ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಅವರ ಆಹಾರದ ಚಿತ್ರಗಳನ್ನು ಪೋಸ್ಟ್ ಮಾಡುತ್ತದೆ. ಆದರೆ ಇದು ಕಂಪನಿಯ ಬಗ್ಗೆ ಒಟ್ಟು ಪೋಸ್ಟ್ಗಳ 5% ಮಾತ್ರ. ಉಳಿದ 95% ವಿಮರ್ಶೆಗಳನ್ನು ಗ್ರಾಹಕರುಗಳೇ ಒದಗಿಸುತ್ತಾರೆ. ಇಲ್ಲಿ ರಾಮೇಶ್ವರಂ ಎಂಬ ಹೆಸರು ಕೆಫೆಯ ಖ್ಯಾತಿಯನ್ನು ಸ್ಥಾಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ರಾಮೇಶ್ವರಂ ಎಂಬ ಪದವು 3 ಪ್ರಮುಖ ವಿಷಯಗಳನ್ನು ಸೂಚಿಸುತ್ತದೆ. ಅಧಿಕೃತ ದಕ್ಷಿಣ ಭಾರತದ ಆಹಾರ, ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಜನ್ಮಸ್ಥಳ, ದಕ್ಷಿಣ ಭಾರತದ ಶ್ರೀಮಂತ ಸಂಸ್ಕೃತಿ. ಅದಕ್ಕಾಗಿಯೇ ಗ್ರಾಹಕರು ಸ್ವಾಭಾವಿಕವಾಗಿ ಕೆಫೆಗೆ ಆಕರ್ಷಿತರಾಗುತ್ತಾರೆ. ಅಲ್ಲದೆ ಭಾರೀ ಜನಸಂದಣಿಯ ಹೊರತಾಗಿಯೂ ಅವರ ಆರ್ಡರ್ಗಳನ್ನು 15-20 ನಿಮಿಷಗಳಲ್ಲಿ ನೀಡಲಾಗುತ್ತದೆ. ರಾಮೇಶ್ವರಂ ಕೆಫೆ ತನ್ನ ಪ್ರಯಾಣದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಿತು. ಕೆಫೆಯು ಹೆಚ್ಚಿನ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದನ್ನು ತಡೆಯುವ ಒಂದು ನಿರ್ಬಂಧವೆಂದರೆ ಹಿಟ್ಟು ಹುದುಗಲು ತೆಗೆದುಕೊಳ್ಳುವ ಸಮಯ. ಇದು ಅವರು ಕೆಲವು ಭಕ್ಷ್ಯಗಳನ್ನು ತಯಾರಿಸುವ ವೇಗವನ್ನು ಮಿತಿಗೊಳಿಸಬಹುದು. ಹೆಚ್ಚುವರಿಯಾಗಿ ಇತರ ಯಾವುದೇ ವ್ಯವಹಾರದಂತೆ ಅವರು ರೆಸ್ಟೋರೆಂಟ್ ಉದ್ಯಮದಲ್ಲಿ ಸಾಮಾನ್ಯ ಸವಾಲುಗಳನ್ನು ಎದುರಿಸಿದರು. ಆಹಾರ ಉದ್ಯಮದಲ್ಲಿ ಮುಂದುವರಿಯುವುದು ಹೆಚ್ಚು ಸ್ಪರ್ಧಾತ್ಮಕವಾಗಿದೆ. ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು, ಸ್ಥಿರವಾದ ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳುವುದು, ಹೆಚ್ಚುತ್ತಿರುವ ವೆಚ್ಚಗಳು, ಘಟಕಾಂಶದ ವೆಚ್ಚಗಳು ಮತ್ತು ಓವರ್ ಹೆಡ್ ವೆಚ್ಚಗಳಲ್ಲಿ ಏರಿಳಿತ, ಸಿಬ್ಬಂದಿ ನೇಮಕ, ಮಾರುಕಟ್ಟೆಯ ಪ್ರವೃತ್ತಿಗಳು, ಆರ್ಥಿಕ ಅಂಶಗಳು, ಗ್ರಾಹಕರ ಪ್ರತಿಕ್ರಿಯೆ. ಈ ಸವಾಲುಗಳ ಹೊರತಾಗಿಯೂ ರಾಮೇಶ್ವರಂ ಕೆಫೆ ಮಾಸಿಕ 4.5 ಕೋಟಿ ರೂಪಾಯಿ ಆದಾಯದೊಂದಿಗೆ ಯಶಸ್ವಿ ಉದ್ಯಮವಾಗಿ ಹೊರಹೊಮ್ಮಿದೆ. ರಾಮೇಶ್ವರಂ ಕೆಫೆಯ ಮಾಲೀಕರಾದ CA ದಿವ್ಯಾ ಅವರು ಮಹತ್ವಾಕಾಂಕ್ಷಿ ಉದ್ಯಮಿಗಳಿಗೆ ವ್ಯವಹಾರ ಸಲಹೆಗಳನ್ನು ನೀಡಿದ್ದಾರೆ, ಪರಿಶ್ರಮದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಪ್ರಸ್ತುತ ರಾಮೇಶ್ವರಂ ಕೆಫೆ ಬೆಂಗಳೂರಿನಲ್ಲಿ 4 ಶಾಖೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರೀಯ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಬಂದ ಕನ್ನಡತಿ ಯೂಟ್ಯೂಬ್ ವಾಹಿನಿ ರಾಷ್ಟ್ರೀಯ ಸುದ್ದಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಆದಷ್ಟು ಹಂಚಿಕೊಳ್ಳಿ. ನಿಮ್ಮ ಒಂದು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ.